ಎಲ್ಲ ಹೆಸರು ಚೆನ್ನಾಗಿದೆ. ಅದಕ್ಕೆ ಅವ್ರಿಗೆ ಒಂದ್ಸಲಿ CM ನೋಡಿ ನಮ್ಮ ಬೀದರ್ ಜಮೀರ್ ಅಹಮದ್ ಸಾಹೇಬ್ರಿಗೆ ಚಾಮರಾಜಪೇಟೆ MLA ಸಾಹೇಬ್ರು ನಮ್ಮದು ಅವ್ರು ಚಾಮರಾಜಪೇಟೆ ನೋಡಿ ಎಷ್ಟು ಚೆನ್ನಾಗೈತೆ. ಯಾರು ಏನು ದುಃಖ ಅಂದ್ರೆ ಸಾಕು ಇದ್ದೀನಿ ನಮ್ಮ ಜಮೀರ್ ಅಣ್ಣಗೆ ಒಂದ್ಸಲಿ ಕೊಡಿ. ನಮ್ಮ ಕರ್ನಾಟಕ ಹೆಂಗಾಗ್ತಿದ್ ನೋಡಿ. CM ಫಯಾಜ್ ಅವರು ಕಾಂಗ್ರೆಸ್ನಲ್ಲಿ ಇದ್ದು BZ ಜಮೀರ್ ಅಹಮದ್ ಅವರನ್ನು ತುಂಬಾ ಸಪೋರ್ಟ್ ಮಾಡ್ತಾರೆ. ಮುಸ್ಲಿಂ ಶಿಕ್ಷೆ ಎಲ್ಲರಿಗೆ ಒಂದು ಜೊತೆಯಲ್ಲಿ ಕರ್ಕೊಂಡು ಹೋಗೋದಂದ್ರೆ ನಮ್ಮ BZ ಜಮೀರ್ ಅಹಮದ್ ಸಾಹೇಬ್ ಏನಂದ್ರೆ BZ ಜಮೀರ್ ಅಹಮದ್ ಅವ್ರಿಗೆ CM ಸ್ಥಾನ ಕೊಡಬೇಕು. ಆಸೆ ಇದೆ ನಮ್ಮ ಜಮೀರ್ ಅಣ್ಣಗೆ ಒಂದ್ಸಲಿ CM BZ ಜಮೀರ್ ಅಹಮದ್ ಅವರು ಚೆನ್ನಾಗಿರ್ಬೇಕು, ಅವ್ರ ಹೆಲ್ತ್ ಚೆನ್ನಾಗಿರ್ಬೇಕು, ಇನ್ನೂ ಒಳ್ಳೆ ಸ್ಥಾನ ಸಿಗಬೇಕು. ಅದ್ನಲ್ಲಿ ಅವ್ರು ಹೇಳ್ತಾರೆ 54 ಕ್ಷೇತ್ರನೂ ಜಮೀರಣ್ಣ ಹೋಗಿ ಒಳ್ಳೆ ಕೆಲಸ ಮಾಡಿದಾರಂತ. ಆ ಥರ ಈ ಇಂಡಿಯಾಗೆ ಹೋಗಿ ಒಳ್ಳೆ ಕೆಲಸ ಮಾಡ್ತಾರಂತ ನಮಗೆ ಒಂದು ವಿಶ್ವಾಸ ಐತೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 15. ನಿಮಗೂ ಗೊತ್ತಿರೋ ಹಾಗೆ ಸ್ಯಾಟಲೈಟ್ ಚಾನೆಲ್ನಲ್ಲಿ ಬೇರೆ ಬೇರೆ ಚಾನೆಲ್ಸ್ನಲ್ಲಿ ಎಲ್ಲ ಕಡೆಗೆ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಆಗಬೇಕು ಅಥವಾ ಈ ಸತಿ ಯಾರು ಮುಖ್ಯಮಂತ್ರಿಯಾಗಿ ಚೇರ್ ಮೇಲೆ ಕೂತ್ಕೊಳ್ತಾರೆ ಅಂತ ನ್ಯೂಸ್ ಬಂದಿದೆ. ಆಗಲೇ ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರು ಪ್ರೆಸ್ ಮೀಟ್ನಲ್ಲಿ ಡಿಕ್ಲೇರ್ ಕೂಡ ಮಾಡಿದ್ದಾರೆ, ಹೈಕಮಾಂಡಿಂದ ಇನ್ನೂ ಏನೂ ಆರ್ಡರ್ ಬಂದಿಲ್ಲ ಅಂತ. ಬಟ್ ಆದರೆ ಸೋಷಿಯಲ್ ವರ್ಕರ್ MM ಫಯಾಜ್ ಅವರು ಹಾಗೂ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಇದ್ದು ತುಂಬ ಕೆಲಸ ಮಾಡ್ತಿದ್ದಾರೆ. ಹಾಗೂ ಇದೇ ಥರ MM ಫಯಾಜ್ ಅವರು ಕಾಂಗ್ರೆಸ್ನಲ್ಲಿ ಇದ್ದು BZ ಜಮೀರ್ ಅಹಮದ್ ಅವರನ್ನು ತುಂಬ ಸಪೋರ್ಟ್ ಮಾಡ್ತಾರೆ. ಪಾಪ BZ ಜಮೀರ್ ಅಹಮದ್ ಅವ್ರ ಬಗ್ಗೆ ತುಂಬ ಕಾಳಜಿ ಇದೆ MM ಫಯಾಜ್ ಅವ್ರಿಗೆ. ಹಾಗೂ ಇದೇ ಥರ ಅವ್ರ ಬಗ್ಗೆ ಧಾರ್ಮಿಕ ಸ್ಥಳದಲ್ಲಿ ಹೋಗಿ, ಹಾಗಾದರೆ ದರ್ಗಾದಲ್ಲಿ ಹೋಗಿ ಯಾವಾಗಲೂ ಅವರು ಅನ್ನದಾನ ಮಾಡ್ತಾ ಇರ್ತಾರೆ. BZ ಜಮೀರ್ ಅಹಮದ್ ಅವರು ಚೆನ್ನಾಗಿರಬೇಕು, ಅವ್ರ ಹೆಲ್ತ್ ಚೆನ್ನಾಗಿರಬೇಕು, ಇನ್ನೂ ಒಳ್ಳೆ ಸ್ಥಾನ ಸಿಗಬೇಕು ಪಾಲಿಟಿಕ್ಸ್ನಲ್ಲಿ ಅಂತ. ಇದೇ ಥರ ಇವತ್ತು ಅವರು ನಾಗೂರ್ ದರ್ಗಾಗೆ ಹೋಗ್ಬಿಟ್ಟು ಅನ್ನದಾನ ಮಾಡಿ ಒಂದು ಆಸೆ ವ್ಯಕ್ತಪಡಿಸಿದ್ದಾರೆ. ಅದು ಏನಂದರೆ BZ ಜಮೀರ್ ಅಹಮದ್ ಅವ್ರಿಗೆ CM ಸ್ಥಾನ ಕೊಡಬೇಕು, CM ಸೀಟ್ ಸಿಗಬೇಕಂತ. ವೀಕ್ಷಕರೇ, ಎಲ್ಲರದೂ ಆಸೆ ಇರುತ್ತೆ. ಹಾಗೂ ಇದೇ ಥರ ಚಾಮರಾಜಪೇಟೆಯ ಜನತೆ ಏನು ಡಿಮಾಂಡ್ ಮಾಡ್ತಾರೆ ಅಂದರೆ ಈ ಸತಿ ಏನಿದೆ BZ ಜಮೀರ್ ಅಹಮದ್ ಖಾನ್ ಅವರನ್ನೇ ಸೀಟ್ ಕೊಡಬೇಕು, ಅವ್ರಿಗೆ CM ಮಾಡಬೇಕಂತ ಎಲ್ಲರದೂ ಒಂದು ಆಸೆ ಇದೆ. ಹಾಗೂ ಇದೇ ಥರ MM ಫಯಾಜ್ ಅವರು ಕಾಂಗ್ರೆಸ್ ಲೀಡರ್ನು ಆಸೆ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಕೇಳೋಣ. ನಮ್ಮ ಕರ್ನಾಟಕ ಜನತೆಗೆ ಎಲ್ಲರಿಗೆ ನಮಸ್ಕಾರ. ಹೇಳ್ಕೊಟ್ಟು ಜನತೆಗೆ ನಮಸ್ಕಾರ. ಯಾಕೆಂದರೆ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಯಾಕೆಂದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರ ಜೊತೆಯಲ್ಲಿ ನಮ್ಮ ಜಮೀರಣ್ಣ ಇದ್ದಾರೆ, ಎಲ್ಲ ನಾಯಕರು ಕಾಂಗ್ರೆಸ್ ಅವರು ಇದ್ದಾರೆ. ಆದರೆ ಏನಂದರೆ ನಮಗೆ ಒಂದು ಆಸೆ ಐತೆ, ನಮ್ಮ ಜಮೀರಣ್ಣಗೆ ಒಂದ್ಸಲಿ CM ಮಾಡಿ ನೋಡಿ. ನಿಮಗೆಲ್ಲ ಗೊತ್ತು, ಈ ದೇಶದಲ್ಲಿ ಇಲ್ಲ, ಈ ವರ್ಲ್ಡ್ನಲ್ಲಿ ಅವರು ಹೆಸರು ಆಗಿದ್ದೆ. ಯಾಕೆಂದರೆ ಅಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಹಿಂದೂ ಮುಸ್ಲಿಂ ಶಿಕ್ಷೆ ಎಲ್ಲರಿಗೆ ಒಂದು ಜೊತೆಯಲ್ಲಿ ಕರ್ಕೊಂಡು ಹೋಗೋದಂದರೆ ನಮ್ಮ BZ ಜಮೀರ್ ಅಹಮದ್ ಸಾಹೇಬರು ಅವ್ರ ಜೊತೆಯಲ್ಲಿ ಎಲ್ಲರೂ ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆ ಒಂದ್ಸಲಿ CM ಮಾಡಿ ನೋಡಲಿ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅವ್ರ ಜೊತೆಯಲ್ಲಿ ಜಮೀರಣ್ಣ ಇದ್ದಾರೆ. ಇವಾಗ ಎಲ್ಲರೂ CM ಸ್ಥಾನ ಕೇಳ್ತಿದ್ದಾರೆ. ಅದಕ್ಕೆ ನಾವು ಕೇಳ್ತಾ ಇದ್ದೀನಿ, ನಮ್ಮ ಜಮೀರಣ್ಣಗೆ ಒಂದ್ಸಲಿ ಕೊಡಿ. ನಮ್ಮ ಕರ್ನಾಟಕ ಹೆಂಗಾಗ್ತಿದ್ದು ನೋಡಿ. CM ಸ್ಥಾನ ಅವ್ರಿಗೆ ಒಂದ್ಸಲಿ ಕೊಟ್ಬಿಟ್ಟು ನೋಡಿ. ಆಮೇಲೆ ನಮ್ಮ ಕರ್ನಾಟಕ ಹೆಂಗೆ ಇಂಪ್ರೂವ್ ಆಗ್ತಿದೆ, ಏನಾಗ್ತಿದಂತೆ ನಿಮ್ಮ ಜನತೆ ಗೊತ್ತು. ಯಾಕೆಂದರೆ ಯಾವಾಗ ನೋಡ್ತೀರಾ ನೀವು, ಜಮೀರಣ್ಣ ಯಾವಾಗ ಯಾವ ಪರವಾಗೂ ನಿಂತ್ಕೊಳ್ತಾರೆ, ಯಾವಾಗೂ ಹೆಲ್ಪ್ ಮಾಡ್ತಾರೆ, ಯಾರಿಗೂ ಕೈ ಬಿಟ್ಟಿಲ್ಲ. ಅವರು ಎಲ್ಲರ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ, ಹಿಂದೂ ಮುಸ್ಲಿಂ ಎಲ್ಲರಿಗೆ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ಕರ್ನಾಟಕ ಮಿನಿಸ್ಟರ್ ಆಗಿದ್ದಾರೆ ಅವರು. ಆದರೆ ಕರ್ನಾಟಕ ಇಲ್ಲ, ನೀವು ಈ ಇಂಡಿಯಾನಲ್ಲಿ ನೋಡಿ ಹೆಸರು ಚೆನ್ನಾಗೈತೆ ಅವ್ರದ್ದು, ಒಳ್ಳೆ ಕೆಲಸ ಮಾಡ್ತಾರಂತ ನೀವು ನೋಡ್ಬೋದು. ತೆಲಂಗಾಣನಲ್ಲಿನೂ ನಾವು ಅವತ್ತು ಹೋಗಿದ್ದೆ, ಎಷ್ಟು ಒಳ್ಳೆ ಹೆಸರು ಐತೆ ಜಮೀರಣ್ಣದಂದರೆ ಕರ್ನಾಟಕನಲ್ಲಿ, ಈ ಇಂಡಿಯಾನಲ್ಲಿ ಎಲ್ಲ ಹೆಸರು ಚೆನ್ನಾಗೈತೆ. ಅದಕ್ಕೆ ಅವ್ರಿಗೆ ಒಂದ್ಸಲಿ CM ಮಾಡಿ ನೋಡಿ. ನಮ್ಮ BZ ಜಮೀರ್ ಅಹಮದ್ ಸಾಹೇಬ್ರಿಗೆ ಚಾಮರಾಜಪೇಟೆ MLA ಸಾಹೇಬರು ನಮ್ಮದು, ಅವ್ರು ಚಾಮರಾಜಪೇಟೆ ನೋಡಿ ಎಷ್ಟು ಚೆನ್ನಾಗೈತೆ. ಯಾರು ಏನು ದುಃಖ ಅಂದ್ರೆ ಸಾಕು ಬೇಗ ಓಡ್ಬರ್ತಾರೆ ಅವ್ರು ಡೀಸನ್ಗೆ. ಅದಕ್ಕೆ ಒಂದ್ಸಲಿ ಮಾಡಿ ನೋಡಿ. BZ ಜಮೀರ್ ಅಹಮದ್ ಸಾಹೇಬ್ರದ್ದು ಚಾಮರಾಜಪೇಟೆಗೆ ಅಷ್ಟು ಒಳ್ಳೇದು ಮಾಡ್ತಿದ್ದಾರೆ ಅಂದರೆ ಈ ಕರ್ನಾಟಕನೂ ಮಿನಿಸ್ಟರ್ ಆಗಿ ಎಷ್ಟು ಒಳ್ಳೇದು ಕೆಲಸ. ಮೊನ್ನೆ ಒಂದು ನ್ಯೂಸ್ ನೋಡಿದೆ ನಾನು, ETV ನ್ಯೂಸು. ಅದರಲ್ಲಿ ಅವ್ರು ಹೇಳ್ತಾರೆ 54 ಕ್ಷೇತ್ರನೂ ಜಮೀರಣ್ಣ ಹೋಗಿ ಒಳ್ಳೆ ಕೆಲಸ ಮಾಡಿದಾರಂತ. ಆ ಥರ ಈ ಇಂಡಿಯಾಗೆ ಹೋಗಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಮಗೆ ಒಂದು ವಿಶ್ವಾಸ ಐತೆ. ಅವ್ರ ಹೆಸರು ದೇವರು ಒಳ್ಳೇದಿಕ್ಕಿದ್ದಾರೆ. ಕರ್ನಾಟಕ ಟೈಗರ್ ಅವರು, ಅವ್ರಿಗೊಂದ್ಸಲಿ CM ಮಾಡಿ ನೋಡಿ. ನಮ್ಮ ಕರ್ನಾಟಕ ಎಷ್ಟು ಒಳ್ಳೇದಾಗ್ಬಿಡ್ತಿದಂತೆ. ನಮ್ಮ ಸಿದ್ದರಾಮಯ್ಯ ಸರ್ ಜೊತೆಯಲ್ಲಿ ಇದ್ದಾರೆ. ನಮ್ಮ ಸಿದ್ದರಾಮಯ್ಯ ಸರ್ ಏನೇನು ಕೆಲಸ ಮಾಡ್ತಿದ್ದಾರೆ ಇದೆಲ್ಲ ಜಮೀರಣ್ಣ ಗೊತ್ತು. ಅದಕ್ಕೆ ಅವ್ರ ಪರವಾಗಿ ಅವ್ರ ಫಾಲೋವರ್ ಅಂತ ಒಂದ್ಸಲಿ ಅವ್ರಿಗೆ ಒಂದು CM ಮಾಡಿ ನೋಡಿ ಜಮೀರಣ್ಣಗೆ. ಆಮೇಲೆ ನಮ್ಮ ಕರ್ನಾಟಕ
ಒಳ್ಳೆ ಇಂಪ್ರೂವ್ಮೆಂಟು ಹೆಂಗೈತೆ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗ್ತಿದೆ ಅಂತ ನಮಗೆ ವಿಶ್ವಾಸ ಐತೆ ಜಮೀರಣ್ಣ ಮೇಲೆ. ಅವ್ರಿಗೆ ನೀವು CM ಕೊಡಬೇಕು, ಅದು ನಮಗೆ ನಮ್ಮ ಪರವಾಗಿ ನಾವು ಕೇಳ್ತಾ ಇರೋದು. ಯಾಕಂದರೆ ಎಲ್ಲರೂ ಕೇಳ್ತಿದ್ದಾರೆ, ನಮ್ಮ ಪರವಾಗಿ ನಾವು ಹೇಳ್ತಾ ಇದ್ದೀನಿ, ನಮ್ಮ ಜಮೀರಣ್ಣಗೆ CM ಮಾಡಬೇಕು ಅಷ್ಟೇ, ನಮಗೆ ಏನಿಲ್ಲ ಬೇರೆ. ನಮ್ಮ ಜಮೀನಾಗಿ ಮಾಡಬೇಕು. ಜೈ ಹಿಂದ್, ಜೈ ಕರ್ನಾಟಕ.